Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by ಸಪ್ತಗಿರಿ NPS University. ಮತ್ತೆ ಆರ್ ಅಶೋಕ್ ರವರು ಅದೇನೋ 2-3 ಡೇಸ್ ಬ್ಯಾಕ್ ಹೇಳಿದ್ರು, ಒಂದು ವಿಕೆಟ್ ನ ಉದುರಿಸಿದೀವಿ, ಇನ್ನೊಂದು ವಿಕೆಟ್ ನ ಉದುರಿಸ್ತೀವಿ ಅಂತೀರ. ಆರ್ ಅಶೋಕ್ ಅವರೇ, ನಿಮ್ಮನ್ನು ಫೀಲ್ಡ್ ಗಿಳಿಯಕ್ಕೆ ಬಿಡಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಯಾಕೆ ಇದು ಮಾತಾಡ್ತಿದ್ದೀನಿ ಅಂದರೆ, ನನಗೆ ಭಾಳ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಯೋಜನೆಗಳನ್ನ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಲಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಾವು ಬಗೆಹರಿಸ್ಕೊಂತೀವಿ. ಪಕ್ಷದ ಆಂತರಿಕ ವಿಚಾರಗಳು ಸಹಜವಾಗಿ ರಾಜಕಾರಣದಲ್ಲಿ ಅವ್ರು ಬಳಸ್ತಾರೆ. ಹಿಂದೆ ಬಿಜೆಪಿಯಲ್ಲಿದ್ದಂಥ ವಿಚಾರಗಳನ್ನ ತಾವು ಕೂಡ ಬಳಸ್ಕೊಂಡ್ರೆ ನೀವು ಎಲೆಕ್ಷನ್ ಟೈಮ್. ಸೊ ಈಗ ನಿಮ್ಮ ಪಕ್ಷದಲ್ಲಿ ಶುರುವಾಗಿದೆಯಲ್ಲ, DCM ನ ಮಾಡಬೇಕು, ಸಮುದಾಯವಾರ DCM ಸೃಷ್ಟಿ ಮಾಡಬೇಕು, CM ಬದಲಾವಣೆ ಆಗಬೇಕು ಅಂತ, ಇದ್ರ ಬಗ್ಗೆ ಏನು ಹೇಳ್ತೀವಿ? ನನಗೆ ಸಿದ್ದರಾಮಯ್ಯ ಸಾಹೇಬರು, DKC ಸಾಹೇಬರು ಇಬ್ಬರು ರಾಜಕೀಯ ಜೀವನದ ಎರಡು ಕಣ್ಣಿದ್ದಂಗೆ. ಮೋಸ್ಟ್ಲಿ ಪಕ್ಷದ ವಿಚಾರ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಅದೇನಿದ್ರು ನಮ್ಮ ಹಿರಿಯರು, ವರಿಷ್ಠರು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ, DKC ಸಾಹೇಬ್ರನ್ನ ಯಾರಾದರೂ ಮಾತಾಡಿದ್ರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ, ಸೊ ನನ್ನ ಪಕ್ಷದ ಜೊತೆ, ನನ್ನ ನಾಯಕರ ಜೊತೆ ನಿಲ್ಲೋದಷ್ಟೇ ನನಗೆ ಗೊತ್ತಿರೋದು. ನನಗೆ ಸಿದ್ದರಾಮಯ್ಯ ಸಾಹೇಬರು, DKC ಸಾಹೇಬರು ಇಬ್ಬರು ಮುಖ್ಯ. ಅವರಿಬ್ಬರು ನನ್ನ ಭವಿಷ್ಯ. ಥ್ಯಾಂಕ್ ಯು ಸರ್. ಹಾಂ ಸರ್. ರೈತರ ಸಮಸ್ಯೆಯನ್ನು ಧ್ವನಿ ಎತ್ತುವುದು ಹೇಗೆ ತಪ್ಪಾಗುತ್ತೆ ಸರ್? ರೈತರ ಸಮಸ್ಯೆನ ಅವ್ರು ಎಲ್ಲಿ ಧ್ವನಿ ಎತ್ತಿದ್ದಾರೆ? ನಾನು ಹೇಳೋದು, ಅಶೋಕ್ ಸಾಹೇಬ್ರೆ, ಬಗುರುಕುಮ್ಮಲ್ಲಿ 2,000ಕ್ಕೂ ಹೆಚ್ಚು ಎಕರೆ ಅವಾಗೊಂದು ಕೆಲವು ವರ್ಷಗಳ ಹಿಂದೆ ಒಂದು ಇಶ್ಯೂ ಆಗಿತ್ತು. ಅದು ರೈತರ ಪರವಾದ ಯೋಜನೆನ, ವಿರುದ್ಧವಾದ ಯೋಜನೆನ. ನಾನು ಆರ್ ಅಶೋಕ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರು ಹಿರಿಯರಿದ್ದಾರೆ ಸರ್, ರಾಜಕೀಯವಾಗಿ ತಗೊಳ್ಳಿ ಸರ್, ದಯವಿಟ್ಟು ವೈಯಕ್ತಿಕ ಟೀಕೆಗೆ ಬರಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ನಾನು ಹೇಳೋದು, ರಾಜಕೀಯವಾಗಿ ಇಶ್ಯೂಸ್ ಮೇಲೆ ತಾವು ಮಾತಾಡಬೇಕು, ತಮ್ಮ ಪಕ್ಷ ಇಶ್ಯೂಸ್ ಮೇಲೆ ಮಾತಾಡಬೇಕು. ಈಗ ನಿನ್ನೆ ನಮ್ಮ ಪಕ್ಷದ ವರಿಷ್ಠರಾದಂಥ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾರೆ ಆರ್ ಅಶೋಕ್ ಅವರು. ಆರ್ ಅಶೋಕ್ ಅವರೇ, ನಾನು ಹೇಳ್ತೀನಿ, ನಾವು ಯಾವತ್ತಾದರೂ ಈ ದೇಶದ ಪ್ರಧಾನಿಗಳನ್ನ, ನಿಮ್ಮೆಲ್ಲ ಪಕ್ಷದ ನಾಯಕರನ್ನ ಗೌರವ ಕೊಟ್ಟು ಮಾತಾಡಿದ್ದೀವಿ. ನಿಮ್ಮ NDA ಪಕ್ಷ ನಿತೀಶ್ ಕುಮಾರ್ ಅವ್ರನ್ನ, ಚಂದ್ರಬಾಬು ನಾಯ್ಡು ಅವ್ರನ್ನ ಸಮಾಧಾನ ಮಾಡೋಕ್ಕಾಗದೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಆಗಲೇ ನಿತೀಶ್ ಕುಮಾರ್ ಅವ್ರಿಗೆ ಸ್ಪೆಷಲ್ ಸ್ಟೇಟಸ್ ಅಂತ ಚಂದ್ರಬಾಬು ಅವರು ಕೋಪ ಮಾಡ್ಕೊಂಡಿದ್ದಾರೆ. ಸೊ ಚಂದ್ರಬಾಬು ಅವರು NDA ಜೊತೆ ಯಾವಾಗ ನಿಂತಿದ್ರು, ಯಾವಾಗ ಆಚೆ ಬಂದಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಸೊ ಫಸ್ಟು ನಿಮ್ಮ NDAನ ಸಾಧ್ಯವಾದರೆ ಕೇಂದ್ರದಲ್ಲಿ ಭದ್ರ ಮಾಡ್ಕೊಳ್ಳಿ. ನಾನು ಆರ್ ಅಶೋಕ್ ಅವ್ರಿಗೆ ಹೇಳೋದಿಷ್ಟೇ, ತಮ್ಮ ಧ್ವನಿ ಏನಿದ್ರು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರಲಿ, ನಮ್ಮ ಪಕ್ಷದ ಆಂತರಿಕ ವಿಚಾರ ಮಾತಾಡೋದು ನಿಲ್ಲಿಸಿ ಅನ್ನೋದು ನನ್ನ ಅಭಿಪ್ರಾಯ ಸರ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by ಸಪ್ತಗಿರಿ NPS University.